ಅಯ್ಯಪ್ಪ ಸ್ವಾಮಿ ಚಿನ್ನ ಬಳ್ಳಾರಿಯಲ್ಲಿ ಮಾರಾಟವಾಗಿದೆ ನೋಡಿ. ಕದ್ಕೊಂಡು ಬಂದಂತ ವ್ಯಕ್ತಿ ಅದನ್ನ ತಗೊಂಡೋಗಿ ಬಳ್ಳಾರಿಯಲ್ಲಿ ಮಾರಾಟ ಮಾಡಿದ್ದಾನೆ. ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 kg ಬಂಗಾರ ಕಳವು ಮಾಡಲಾಗಿದೆ. ಎಸ್ಐಟಿಯಿಂದ ಬಳ್ಳಾರಿಯಲ್ಲಿ ಚಿನ್ನಕ್ಕಾಗಿ ತಲಾಶ್ ನಡೆಸಲಾಗಿದೆ. ರೋದಮ್ ಜ್ಯುವೆಲ್ಲರ್ಸ್ ಮಾಲೀಕ ಗೋವರ್ಧನ್ಗೆ ಇದನ್ನ ಮಾರಾಟ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಆರೋಪಿ ಉನ್ನಿಕೃಷ್ಣ ಚಿನ್ನವನ್ನ ಮಾರಾಟ ಮಾಡಿದ್ದ. ಗೋವರ್ಧನ್ ಚಿನ್ನದ ಅಂಗಡಿಯ ಮಾಲೀಕ ಈ ಚಿನ್ನವನ್ನ ಖರೀದಿಸಿದ್ದ ಅಂತ ಹೇಳಲಾಗಿದೆ. ಇದೀಗ ಗೋವರ್ಧನ್ಗೂ ಕೂಡ ಎಸ್ಐಟಿ ಡ್ರಿಲ್ ಮಾಡ್ತಾ ಇದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಚಿನ್ನವನ್ನ ಇಲ್ಲಿ ಬಳ್ಳಾರಿಗೆ ತಂದು ಮಾರಲಾಗ್ತಾ ಇತ್ತು. ಗೋವರ್ಧನ್ ಜ್ಯುವೆಲ್ಲರ್ಸ್ನ ಮಾಲೀಕ ಗೋವರ್ಧನ್ ಅನ್ನುವಂಥ ವ್ಯಕ್ತಿ ಆತ ಈ ಚಿನ್ನವನ್ನ ಕೊಂಡ್ಕೊಳ್ತಾ ಇದ್ದ ಅಂತ ಹೇಳಲಾಗಿದೆ. 4.5 kg ಬಂಗಾರ ಕಳವಾಗಿರ್ತಕ್ಕಂಥದ್ದು. ಇದೀಗ ಎಸ್ಐಟಿ ಬಳ್ಳಾರಿಯಲ್ಲಿ ಈ ಚಿನ್ನಕ್ಕಾಗಿ ತಲಾಶ್ ನಡೆಸಿದೆ. ಅದನ್ನ ಏನು ಇಟ್ಕೊಂಡಿದ್ದಾರಾ, ಕರಗಿಸ್ಬಿಟ್ಟಿದ್ದಾರಾ ಅಥವಾ ಮುಂದೆ ಏನ್ ಮಾಡಿದ್ದಾರೆ ಇನ್ನಷ್ಟೇ ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಈ ಚಿನ್ನವನ್ನ ಎಗರಿಸ್ತಾ ಇದ್ದಂತಹ ವ್ಯಕ್ತಿ ಏನಿದ್ದಾನೆ ಉನ್ನಿಕೃಷ್ಣನ್, ಆತ ಆರೋಪಿ ಅದನ್ನ ಈ ಗೋವರ್ಧನ್ ಅನ್ನೋರಿಗೆ ಮಾರ್ತಾ ಇದ್ದ. ನೋಡಿ, ಉನ್ನಿಕೃಷ್ಣನಿಂದ ಖರೀದಿ ಮಾಡಿದ್ದಂತ 470 ಗ್ರಾಂ ಚಿನ್ನವನ್ನ ಇದೀಗ ಪೊಲೀಸರು ತಲಾಶ್ ಮಾಡಿದ್ದಾರೆ. ಬಳ್ಳಾರಿಯಲ್ಲಿರುವಂತಹ ಗೋವರ್ಧನ್ ಅವರ ಜ್ಯುವೆಲ್ಲರಿ ಶಾಪ್ನಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ತಲಾಶ್ ಮಾಡಿರೋದು. ಉನ್ನಿಕೃಷ್ಣನಿಂದ ಖರೀದಿ ಮಾಡಿದ್ದು 470 ಗ್ರಾಂ ಚಿನ್ನ ಮಾತ್ರ. ಅಯ್ಯಪ್ಪ ಸ್ವಾಮಿ ದೇಗುಲದ ಬಂಗಾರ ಅಂತ ಗೊತ್ತಿರಲಿಲ್ಲ ನನಗೆ. ಉನ್ನಿಕೃಷ್ಣನಿಂದ ಅನೇಕ ಬಾರಿ ಚಿನ್ನವನ್ನ ನಾನು ಪಡೆದಿದ್ದೇನೆ, ಆದ್ರೆ ಈ ರೀತಿ ಮೋಸ ಆಗಿದೆ ಅಂತ ನಮಗೆ ಗೊತ್ತಿಲ್ಲ ಅಂತ ಪೊಲೀಸರ ಮುಂದೆ ಹೇಳಿದ್ದಾನೆ. ಜ್ಯುವೆಲ್ಲರಿ ಮಾಲೀಕ ಗೋವರ್ಧನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತಿ ಬಾರಿ ನನ್ನ ಬಳಿ ಚಿನ್ನವನ್ನ ಮಾರಾಟ ಮಾಡ್ತಾ ಇದ್ರು, ಆದ್ರೆ ಅದು ದೇವರ ಚಿನ್ನ ಅಂತ ಗೊತ್ತಿರಲಿಲ್ಲ, ಅಯ್ಯಪ್ಪ ಸ್ವಾಮಿ ದೇಗುಲದ ಚಿನ್ನ ಅಂತ ಗೊತ್ತಿರಲಿಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. 470 ಗ್ರಾಂ ಚಿನ್ನವನ್ನ ಮಾತ್ರ ನಾನು ಅದನ್ನ ಖರೀದಿ ಮಾಡಿದ್ದೇನೆ. ಅದನ್ನ ಹೊರತುಪಡಿಸಿದ್ರೆ ನನಗೆ ಈ ಒಂದು ಅಯ್ಯಪ್ಪ ಸ್ವಾಮಿ ದೇಗುಲದ ಚಿನ್ನ ಅಂತ ಗೊತ್ತಿರಲಿಲ್ಲ. ಪ್ರತಿ ಬಾರಿ ಉನ್ನಿಕೃಷ್ಣ ಅವರು ನನ್ನ ಬಳಿ ಚಿನ್ನವನ್ನ ಮಾರಾಟ ಮಾಡ್ತಾ ಇದ್ರು, ಹಾಗಾಗಿ ನನಗೆ ಯಾವುದೇ ರೀತಿಯಾದಂಥ ಅನುಮಾನ ಇರಲಿಲ್ಲ ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಈಗ ಗೋವರ್ಧನ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈಗಾಗಲೇ ಉನ್ನಿಕೃಷ್ಣನ್ ಪ್ರಮುಖ ಆರೋಪಿ. ಈಗ ಪೊಲೀಸರು ತೀವ್ರವಾಗಿ ತಲಾಶ್ ಕೂಡ ನಡೆಸ್ತಾ ಇದ್ದಾರೆ. ಎಲ್ಲೆಲ್ಲಿ ಚಿನ್ನವನ್ನ ಮಾರಾಟ ಮಾಡಿದ್ದಾರೆ ಅದರ ಮಾಹಿತಿಯನ್ನು ಕೂಡ ಇಂಚಿಂಚು ಕಲೆ ಹಾಕ್ತಾ ಇದ್ದಾರೆ. ಅಯ್ಯಪ್ಪ ಸ್ವಾಮಿ ಚಿನ್ನ ಬಳ್ಳಾರಿಯಲ್ಲಿ ಮಾರಾಟವಾಗಿದೆ ನೋಡಿ. ಕದ್ಕೊಂಡು ಬಂದಂತ ವ್ಯಕ್ತಿ ಅದನ್ನ ತಗೊಂಡೋಗಿ ಬಳ್ಳಾರಿಯಲ್ಲಿ ಮಾರಾಟ ಮಾಡಿದ್ದಾನೆ. ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 kg ಬಂಗಾರ ಕಳವು ಮಾಡಲಾಗಿದೆ. ಎಸ್ಐಟಿಯಿಂದ ಬಳ್ಳಾರಿಯಲ್ಲಿ ಚಿನ್ನಕ್ಕಾಗಿ ತಲಾಶ್ ನಡೆಸಲಾಗಿದೆ. ರೋದಮ್ ಜ್ಯುವೆಲ್ಲರ್ಸ್ ಮಾಲೀಕ ಗೋವರ್ಧನ್ಗೆ ಇದನ್ನ ಮಾರಾಟ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಆರೋಪಿ ಉನ್ನಿಕೃಷ್ಣ ಚಿನ್ನವನ್ನ ಮಾರಾಟ ಮಾಡಿದ್ದ. ಗೋವರ್ಧನ್ ಚಿನ್ನದ ಅಂಗಡಿಯ ಮಾಲೀಕ ಈ ಚಿನ್ನವನ್ನ ಖರೀದಿಸಿದ್ದ ಅಂತ ಹೇಳಲಾಗಿದೆ. ಇದೀಗ ಗೋವರ್ಧನ್ಗೂ ಕೂಡ ಎಸ್ಐಟಿ ಡ್ರಿಲ್ ಮಾಡ್ತಾ ಇದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಚಿನ್ನವನ್ನ ಇಲ್ಲಿ ಬಳ್ಳಾರಿಗೆ ತಂದು ಮಾರಲಾಗ್ತಾ ಇತ್ತು. ಗೋವರ್ಧನ್ ಜ್ಯುವೆಲ್ಲರ್ಸ್ನ ಮಾಲೀಕ ಗೋವರ್ಧನ್ ಅನ್ನುವಂಥ ವ್ಯಕ್ತಿ ಆತ ಈ ಚಿನ್ನವನ್ನ ಕೊಂಡ್ಕೊಳ್ತಾ ಇದ್ದ ಅಂತ ಹೇಳಲಾಗಿದೆ. 4.5 kg ಬಂಗಾರ ಕಳವಾಗಿರ್ತಕ್ಕಂಥದ್ದು. ಇದೀಗ ಎಸ್ಐಟಿ ಬಳ್ಳಾರಿಯಲ್ಲಿ ಈ ಚಿನ್ನಕ್ಕಾಗಿ ತಲಾಶ್ ನಡೆಸಿದೆ. ಅದನ್ನ ಏನು ಇಟ್ಕೊಂಡಿದ್ದಾರಾ, ಕರಗಿಸ್ಬಿಟ್ಟಿದ್ದಾರಾ ಅಥವಾ ಮುಂದೆ ಏನ್ ಮಾಡಿದ್ದಾರೆ ಇನ್ನಷ್ಟೇ ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಈ ಚಿನ್ನವನ್ನ ಎಗರಿಸ್ತಾ ಇದ್ದಂತಹ ವ್ಯಕ್ತಿ ಏನಿದ್ದಾನೆ ಉನ್ನಿಕೃಷ್ಣನ್, ಆತ ಆರೋಪಿ ಅದನ್ನ ಈ ಗೋವರ್ಧನ್ ಅನ್ನೋರಿಗೆ ಮಾರ್ತಾ ಇದ್ದ. ನೋಡಿ, ಉನ್ನಿಕೃಷ್ಣನಿಂದ ಖರೀದಿ ಮಾಡಿದ್ದಂತ 470 ಗ್ರಾಂ ಚಿನ್ನವನ್ನ ಇದೀಗ ಪೊಲೀಸರು ತಲಾಶ್ ಮಾಡಿದ್ದಾರೆ. ಬಳ್ಳಾರಿಯಲ್ಲಿರುವಂತಹ ಗೋವರ್ಧನ್ ಅವರ ಜ್ಯುವೆಲ್ಲರಿ ಶಾಪ್ನಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ತಲಾಶ್ ಮಾಡಿರೋದು. ಉನ್ನಿಕೃಷ್ಣನಿಂದ ಖರೀದಿ ಮಾಡಿದ್ದು 470 ಗ್ರಾಂ ಚಿನ್ನ ಮಾತ್ರ. ಅಯ್ಯಪ್ಪ ಸ್ವಾಮಿ ದೇಗುಲದ ಬಂಗಾರ ಅಂತ ಗೊತ್ತಿರಲಿಲ್ಲ ನನಗೆ. ಉನ್ನಿಕೃಷ್ಣನಿಂದ ಅನೇಕ ಬಾರಿ ಚಿನ್ನವನ್ನ ನಾನು ಪಡೆದಿದ್ದೇನೆ, ಆದ್ರೆ ಈ ರೀತಿ ಮೋಸ ಆಗಿದೆ ಅಂತ ನಮಗೆ ಗೊತ್ತಿಲ್ಲ ಅಂತ ಪೊಲೀಸರ ಮುಂದೆ ಹೇಳಿದ್ದಾನೆ.
ಜ್ಯುವೆಲ್ಲರಿ ಮಾಲೀಕ ಗೋವರ್ಧನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತಿ ಬಾರಿ ನನ್ನ ಬಳಿ ಚಿನ್ನವನ್ನ ಮಾರಾಟ ಮಾಡ್ತಾ ಇದ್ರು, ಆದ್ರೆ ಅದು ದೇವರ ಚಿನ್ನ ಅಂತ ಗೊತ್ತಿರಲಿಲ್ಲ, ಅಯ್ಯಪ್ಪ ಸ್ವಾಮಿ ದೇಗುಲದ ಚಿನ್ನ ಅಂತ ಗೊತ್ತಿರಲಿಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. 470 ಗ್ರಾಂ ಚಿನ್ನವನ್ನ ಮಾತ್ರ ನಾನು ಅದನ್ನ ಖರೀದಿ ಮಾಡಿದ್ದೇನೆ. ಅದನ್ನ ಹೊರತುಪಡಿಸಿದ್ರೆ ನನಗೆ ಈ ಒಂದು ಅಯ್ಯಪ್ಪ ಸ್ವಾಮಿ ದೇಗುಲದ ಚಿನ್ನ ಅಂತ ಗೊತ್ತಿರಲಿಲ್ಲ. ಪ್ರತಿ ಬಾರಿ ಉನ್ನಿಕೃಷ್ಣ ಅವರು ನನ್ನ ಬಳಿ ಚಿನ್ನವನ್ನ ಮಾರಾಟ ಮಾಡ್ತಾ ಇದ್ರು, ಹಾಗಾಗಿ ನನಗೆ ಯಾವುದೇ ರೀತಿಯಾದಂಥ ಅನುಮಾನ ಇರಲಿಲ್ಲ ಅಂತ SIT ಅಧಿಕಾರಿಗಳ ಮುಂದೆ ಈಗ ಗೋವರ್ಧನ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈಗಾಗಲೇ ಉನ್ನಿಕೃಷ್ಣನ್ ಪ್ರಮುಖ ಆರೋಪಿ, ಈಗ ಪೊಲೀಸರು ತೀವ್ರವಾಗಿ ತಲಾಶ್ ಕೂಡ ನಡೆಸ್ತಾ ಇದ್ದಾರೆ. ಎಲ್ಲೆಲ್ಲಿ ಚಿನ್ನವನ್ನ ಮಾರಾಟ ಮಾಡಿದ್ದಾರೆ ಅದರ ಮಾಹಿತಿಯನ್ನು ಕೂಡ ಇಂಚಿಂಚು ಕಲೆ ಹಾಕ್ತಾ ಇದ್ದಾರೆ. ಅಯ್ಯಪ್ಪ ಸ್ವಾಮಿ ಚಿನ್ನ ಬಳ್ಳಾರಿಯಲ್ಲಿ ಮಾರಾಟವಾಗಿದೆ. ನೋಡಿ, ಕದ್ಕೊಂಡು ಬಂದಂತ ವ್ಯಕ್ತಿ ಅದನ್ನ ತಗೊಂಡೋಗಿ ಬಳ್ಳಾರಿಯಲ್ಲಿ ಮಾರಾಟ ಮಾಡಿದ್ದಾನೆ. ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 kg ಬಂಗಾರ ಕಳವು ಮಾಡಲಾಗಿದೆ. SIT ಇಂದ ಬಳ್ಳಾರಿಯಲ್ಲಿ ಚಿನ್ನಕ್ಕಾಗಿ ತಲಾಶ್ ನಡೆಸಲಾಗಿದೆ. ರೋದಮ್ ಜ್ಯುವೆಲ್ಲರ್ಸ್ ಮಾಲೀಕ ಗೋವರ್ಧನ್ಗೆ ಇದನ್ನ ಮಾರಾಟ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಆರೋಪಿ ಉನ್ನಿಕೃಷ್ಣ ಚಿನ್ನವನ್ನ ಮಾರಾಟ ಮಾಡಿದ್ದ. ಗೋವರ್ಧನ್ ಚಿನ್ನದ ಅಂಗಡಿಯ ಮಾಲೀಕ ಈ ಚಿನ್ನವನ್ನ ಖರೀದಿಸಿದ್ದ ಅಂತ ಹೇಳಲಾಗಿದೆ. ಇದೀಗ ಗೋವರ್ಧನ್ಗೂ ಕೂಡ SIT ಡ್ರಿಲ್ ಮಾಡ್ತಾ ಇದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಚಿನ್ನವನ್ನ ಇಲ್ಲಿ ಬಳ್ಳಾರಿಗೆ ತಂದು ಮಾರಲಾಗ್ತಾ ಇತ್ತು. ಗೋವರ್ಧನ್ ಜ್ಯುವೆಲ್ಲರ್ಸ್ನ ಮಾಲೀಕ ಗೋವರ್ಧನ್ ಅನ್ನುವಂಥ ವ್ಯಕ್ತಿ, ಆತ ಈ ಚಿನ್ನವನ್ನ ಕೊಂಡ್ಕೊಳ್ತಾ ಇದ್ದ ಅಂತ ಹೇಳಲಾಗಿದೆ. 4.5 kg ಬಂಗಾರ ಕಳವಾಗಿರ್ತಕ್ಕಂಥದ್ದು. ಇದೀಗ SIT ಬಳ್ಳಾರಿಯಲ್ಲಿ ಈ ಚಿನ್ನಕ್ಕಾಗಿ ತಲಾಶ್ ನಡೆಸಿದೆ. ಅದನ್ನ ಏನು ಇಟ್ಕೊಂಡಿದ್ದಾರಾ, ಕರಗಿಸ್ಬಿಟ್ಟಿದ್ದಾರಾ, ಅಥವಾ ಮುಂದೆ ಏನ್ ಮಾಡಿದ್ದಾರೆ ಇನ್ನಷ್ಟೇ ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಈ ಚಿನ್ನವನ್ನ ಎಗರಿಸ್ತಾ ಇದ್ದಂತಹ ವ್ಯಕ್ತಿ ಏನಿದ್ದಾನೆ ಉನ್ನಿಕೃಷ್ಣನ್, ಆತ ಆರೋಪಿ ಅದನ್ನ ಈ ಗೋವರ್ಧನ್ ಅನ್ನೋರಿಗೆ ಮಾರ್ತಾ ಇದ್ದ. ನೋಡಿ, ಉನ್ನಿಕೃಷ್ಣನಿಂದ ಖರೀದಿ ಮಾಡಿದ್ದಂತ 470 ಗ್ರಾಂ ಚಿನ್ನವನ್ನ ಇದೀಗ ಪೊಲೀಸರು ತಲಾಶ್ ಮಾಡಿದ್ದಾರೆ. ಬಳ್ಳಾರಿಯಲ್ಲಿರುವಂತಹ ಗೋವರ್ಧನ್ ಅವರ ಜ್ಯುವೆಲ್ಲರಿ ಶಾಪ್ನಲ್ಲಿ ಈಗ SIT ಅಧಿಕಾರಿಗಳು ತಲಾಶ್ ಮಾಡಿರೋದು. ಉನ್ನಿಕೃಷ್ಣನಿಂದ ಖರೀದಿ ಮಾಡಿದ್ದು 470 ಗ್ರಾಂ ಚಿನ್ನ ಮಾತ್ರ. ಅಯ್ಯಪ್ಪ ಸ್ವಾಮಿ ದೇಗುಲದ ಬಂಗಾರ ಅಂತ ಗೊತ್ತಿರಲಿಲ್ಲ ನನಗೆ. ಉನ್ನಿಕೃಷ್ಣನಿಂದ ಅನೇಕ ಬಾರಿ ಚಿನ್ನವನ್ನ ನಾನು ಪಡೆದಿದ್ದೇನೆ, ಆದ್ರೆ ಈ ರೀತಿ ಮೋಸ ಆಗಿದೆ ಅಂತ ನಮಗೆ ಗೊತ್ತಿಲ್ಲ ಅಂತ ಪೊಲೀಸರ ಮುಂದೆ ಹೇಳಿದ್ದಾನೆ. ಜ್ಯುವೆಲ್ಲರಿ ಮಾಲೀಕ ಗೋವರ್ಧನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತಿ ಬಾರಿ ನನ್ನ ಬಳಿ ಚಿನ್ನವನ್ನ ಮಾರಾಟ ಮಾಡ್ತಾ ಇದ್ರು, ಆದ್ರೆ ಅದು ದೇವರ ಚಿನ್ನ ಅಂತ ಗೊತ್ತಿರಲಿಲ್ಲ, ಅಯ್ಯಪ್ಪ ಸ್ವಾಮಿ ದೇಗುಲದ ಚಿನ್ನ ಅಂತ ಗೊತ್ತಿರಲಿಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. 470 ಗ್ರಾಂ ಚಿನ್ನವನ್ನ ಮಾತ್ರ ನಾನು ಅದನ್ನ ಖರೀದಿ ಮಾಡಿದ್ದೇನೆ. ಅದನ್ನ ಹೊರತುಪಡಿಸಿದ್ರೆ ನನಗೆ ಈ ಒಂದು ಅಯ್ಯಪ್ಪ ಸ್ವಾಮಿ ದೇಗುಲದ ಚಿನ್ನ ಅಂತ ಗೊತ್ತಿರಲಿಲ್ಲ. ಪ್ರತಿ ಬಾರಿ ಉನ್ನಿಕೃಷ್ಣ ಅವರು ನನ್ನ ಬಳಿ ಚಿನ್ನವನ್ನ ಮಾರಾಟ ಮಾಡ್ತಾ ಇದ್ರು, ಹಾಗಾಗಿ ನನಗೆ ಯಾವುದೇ ರೀತಿಯಾದಂಥ ಅನುಮಾನ ಇರಲಿಲ್ಲ ಅಂತ SIT ಅಧಿಕಾರಿಗಳ ಮುಂದೆ ಈಗ ಗೋವರ್ಧನ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈಗಾಗಲೇ ಉನ್ನಿಕೃಷ್ಣನ್ ಪ್ರಮುಖ ಆರೋಪಿ, ಈಗ ಪೊಲೀಸರು ತೀವ್ರವಾಗಿ ತಲಾಶ್ ಕೂಡ ನಡೆಸ್ತಾ ಇದ್ದಾರೆ. ಎಲ್ಲೆಲ್ಲಿ ಚಿನ್ನವನ್ನ ಮಾರಾಟ ಮಾಡಿದ್ದಾರೆ ಅದರ ಮಾಹಿತಿಯನ್ನು ಕೂಡ ಇಂಚಿಂಚು ಕಲೆ ಹಾಕ್ತಾ ಇದ್ದಾರೆ.